Hello everyone, welcome to Civil Career YouTube channel. Today we will discuss how to design a two-way slabs. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಒನ್ ವೇ ಸ್ಲ್ಯಾಬ್ನ ಯಾವ ಥರ ಡಿಸೈನ್ ಮಾಡೋದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋನ ನೋಡಿಬಿಟ್ಟು ಆ ಕ್ಲಾಸ್ನ ಕೇಳಿಬಿಟ್ಟು ಟೂ ವೇ ಸ್ಲ್ಯಾಬ್ಸ್ ಡಿಸೈನ್ಗೆ ಬರ್ರಿ. ಯಾಕಂದರೆ ಸ್ಲ್ಯಾಬ್ಸ್ ಡಿಸೈನ್ ಮಾಡೋದು ಯಾವ ಥರ ಬೇಸಿಕ್ಸ್ ಯಾವ ಥರ ಸ್ಟೆಪ್ಸ್ ಏನು ಅಂತ ಹೇಳ್ಬಿಟ್ಟು ನಾನು ಒನ್ ವೇ ಸ್ಲ್ಯಾಬಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ಚಾನಲಲ್ಲಿ ಆ ಕ್ಲಾಸ್ನ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟು ಆ ಕ್ಲಾಸ್ನ ನೋಡಿ ಬಂದರೆ ಇದು ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋಣ. ಇದರಲ್ಲಿ this is a two-way slab, size 4 meter by 5 meter. This is a shorter span, this is a longer span. Okay, then simply supported edges on all the edges ಅಂತ ಕೊಟ್ಟಿದ್ದಾರೆ. then this is a discontinuous ಅಂತ ಕೊಟ್ಟಿದ್ದಾರೆ. ಓಕೆನಾ, ಇದು ಮುಂದೆ ಯೂಸ್ ಆಗುತ್ತೆ, ಅದು ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈವ್ ಲೋಡ್ನ 4 kN/m² ಕೊಟ್ಟಿದ್ದಾರೆ. FCK 20 and FY 415 Nm² ಅಂತ ಕೊಟ್ಟಿದ್ದಾರೆ ಅಲ್ವಾ. ದಿಸ್ ಇಸ್ ಅ ಕಾಂಕ್ರೀಟ್ ಗ್ರೇಡ್, ದಿಸ್ ಇಸ್ ಅ ಸ್ಟೀಲ್ ಗ್ರೇಡ್. ಅದನ್ನ ಇಲ್ಲಿ ಬರ್ಕೊಂಡಿದ್ದೀವಿ. ಟೂ ವೇ ಸ್ಲ್ಯಾಬ್ ಅಂತ ಯಾವ ಥರ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡ್ರಿ, ಲಾಂಗರ್ ಸ್ಪ್ಯಾನ್ ಡಿವೈಡೆಡ್ ಬೈ ಶಾರ್ಟರ್ ಸ್ಪ್ಯಾನ್ ಮಾಡಿರಿ. Ly is a 5000 or a 5 meter divided by Lx is a 4 meter ಅಲ್ವಾ. 5/4 ಮಾಡಿದ್ರೆ 1.25 ಬರುತ್ತೆ. ಈ ರೇಷಿಯೋ ಲೆಸ್ ದೆನ್ 2 ಇದ್ರೆ ಅದು ಟೂ ವೇ ಸ್ಲ್ಯಾಬ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಇದ್ರೆ ಅದು ಒನ್ ವೇ ಸ್ಲ್ಯಾಬ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ಡಾಟಾನ ಇಲ್ಲಿ ಬರ್ಕೊಂಡಿದ್ದೀವಿ. ಫಸ್ಟ್ ಸ್ಟೆಪ್ ಅಂದರೆ ಡೆಪ್ತ್ ಆಫ್ ಸ್ಲ್ಯಾಬ್. ಯಾವಾಗಲೂ ಡಿಸೈನ್ ಮಾಡಬೇಕಾದ್ರೆ ನಾವು ಫಸ್ಟ್ ಅಸ್ಯೂಮ್ಡ್ ಡೆಪ್ತ್ನ ಇಟ್ಕೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು ಬರುತ್ತೆ ನೋಡ್ರಿ, ರಿಕ್ವೈರ್ಡ್ ಡೆಪ್ತ್ ಅದು ಅಸ್ಯೂಮ್ಡ್ ಡೆಪ್ತ್ಗಿಂತ ಕಡಿಮೆ ಇರಬೇಕು. ದೆನ್ ಓನ್ಲಿ ನಾವು ಅಸ್ಯೂಮ್ ಮಾಡಿರೋ ಡೆಪ್ತ್ ಸರಿ ಇದೆ ಅಂತ ಅರ್ಥ. ಇಲ್ಲಾಂದರೆ ನಾವು ಅಗೇನ್ ಅದನ್ನು ಮತ್ತೆ ರಿವೈಸ್ ಮಾಡಿ ಇನ್ನೊಂದ್ಸಲ ಡೆಪ್ತ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆನಾ. ಗ್ರೇಟರ್ ದೆನ್ 3.5 ಮೀಟರ್ ಸ್ಪ್ಯಾನ್ ಏನಾಗಿದ್ದರೆ ಸ್ಪ್ಯಾನ್ ಬೈ ಡೆಪ್ತ್ ರೇಷಿಯೋನ 25 ತಗೋಬೇಕಂತ ಹೇಳಿ IS 456 2000 ಕೋಡ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ನಮ್ಗೆ ಬೇಕಾಗಿರೋದು ಡೆಪ್ತ್ ಇವಾಗ. ಸೊ ಏನು ಮಾಡ್ತೀವಿ, ಡೆಪ್ತ್ನ ಈ ಕಡೆ ತೊಗೊಂಬಂದು 25ನ ಕೆಳಗಡೆ ತೊಗೊಂಬರ್ತೀವಿ. ಸೊ ಸ್ಪ್ಯಾನ್ ಡಿವೈಡೆಡ್ ಬೈ 25 ಇಲ್ಲಿದೆ ನೋಡಿ. ಸ್ಪ್ಯಾನ್ ಡಿವೈಡೆಡ್ ಬೈ 25 ಈಕ್ವಲ್ ಟು ಡೆಪ್ತ್ ಅಲ್ವಾ. ಸೊ ಸ್ಪ್ಯಾನು 4000 mm ಇಲ್ಲಿದೆ ಅಲ್ವಾ. 4 ಮೀಟರ್ 4000 mm ಡಿವೈಡೆಡ್ ಬೈ 25 ಮಾಡಿದ್ರೆ 160 mm ನಮಗೆ ಡೆಪ್ತ್ ಸಿಗುತ್ತೆ ಅಲ್ವಾ. ದಿಸ್ ಈಸ್ ಅಪ್ರಾಕ್ಸಿಮೇಟ್ ಡೆಪ್ತ್. ನಾವು ಇದ್ರೊಳಗಡೆ ಒಂದು ಎಫೆಕ್ಟಿವ್ ಡೆಪ್ತನ್ನು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಎಫೆಕ್ಟಿವ್ ಡೆಪ್ತನ್ನು ನಾವು ಸ್ಮಾಲ್ ಡಿ ಈಸ್ ಈಕ್ವಲ್ ಟು 145 mm ಅಂತ ಕನ್ಸಿಡರ್ ಮಾಡಿದ್ದೀವಿ. 145 ತಗೋಬೇಕಾ ಹಂಗೇನಿಲ್ಲ, 150ನ ತಗೋಬೋದು, 160ನ ತಗೋಬೋದು. ಬಟ್ 160 ಒಳಗಡೆ ಎಷ್ಟು ಬೇಕನ್ನ ತಗೋಬೋದು ನೀವು. ಬಟ್ ಆಮೇಲೆ ಡೆಪ್ತ್ ರಿಕ್ವೈರ್ಡ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ವ, ಅವಾಗ ಡೆಪ್ತ್ ರಿಕ್ವೈರ್ಡ್ಕಿನ ಈ ಎಫೆಕ್ಟಿವ್ ಡೆಪ್ತ್ ಏನು ಅಸ್ಯೂಮ್ ಮಾಡಿರ್ತೀವಲ್ವ, ಅಡಾಪ್ಟ್ ಮಾಡ್ಕೊಂಡಿರ್ತೀವಿ, ಅದು ಜಾಸ್ತಿ ಇರಬೇಕು. ಕಡಿಮೆ ಬಂತಪ್ಪ ಅಂದರೆ ಮತ್ತೆ ಇನ್ನೊಂದ್ಸಲ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಥರ ಇದು. ಎಕ್ಸ್ಪೀರಿಯನ್ಸ್ ಇದ್ದರೆ ನಾವು ಈಸಿಯಾಗಿ ಒಂದೇ ಸಲಿಗೆ ಲೊಕೇಟ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರೆ ನಾವು ಏನಾಗುತ್ತೆ, ರಿಕ್ವೈರ್ಡ್ ಡೆಪ್ತ್ ಇದಕ್ಕಿಂತ ಜಾಸ್ತಿ ಬಂದ್ಬಿಡುತ್ತೆ ಸಮ್ಟೈಮ್ಸ್. ಸೊ ವಿ ಅಡಾಪ್ಟಿಂಗ್ ಎಫೆಕ್ಟಿವ್ ಡೆಪ್ತ್ ಡಿ ಈಸ್ ಈಕ್ವಲ್ ಟು 145 mm. ಇವಾಗ ಏನು ಬಂದಿರುತ್ತೆ ನೋಡ್ರಿ, ಇಲ್ಲಿ ಏನು ಬಂದಿದೆ ಅಲ್ವಾ, ಸ್ಪ್ಯಾನ್ ಬೈ ಡೆಪ್ತ್ ರೇಷಿಯೋ ಇಂದ ನಮ್ಗೇನು ಬಂದಿದೆ ಡೆಪ್ತ್ 160. ಇದ್ರದ್ದು ನಿಯರೇ ತಗೋಬೇಕು. 5 or 10 mm ಕಡಿಮೆ ಮಾಡಿಬಿಟ್ಟು ತಗೊಂಡ್ರೆ ನಮಗೆ ಸರಿ ಹೋಗುತ್ತೆ. ಸರಿನಾ. ದೆನ್ ಓವರ್ ಆಲ್ ಡೆಪ್ತ್ ಈಕ್ವಲ್ ಟು 170 mm. ಇದು ಹೆಂಗೆ ಬಂತು 170 mm ಅಂದರೆ ನಾನು ಫಸ್ಟ್ ಪ್ರಾಬ್ಲಮ್ ಒನ್ ವೇ ಸ್ಲ್ಯಾಬ್ ಇರಬೇಕಾದ್ರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಕೂಡ ಒಂದ್ಸಲ ಬ್ರೀಫಾಗಿ ಹೇಳ್ತೀನಿ. ಇಲ್ಲಿ ನೋಡಿ, ಟೋಟಲ್ ಎಫೆಕ್ಟಿವ್ ಡೆಪ್ತ್ 145, ಇದಕ್ಕೆ ಪ್ಲಸ್ 20 mm ಕವರ್. ಓಕೆನಾ, ಕ್ಲಿಯರ್ ಕವರ್ 20 mm ಎಷ್ಟಾಯಿತು, 165 ಆಯಿತಾ. ಪ್ಲಸ್ 10 mm ಬಾರ್ಸ್ ಯೂಸ್ ಮಾಡ್ತೀವಿ. ಇದನ್ನು 10 ಡಿವೈಡೆಡ್ ಬೈ 2 ಮಾಡಿದರೆ ಎಷ್ಟು ಬಂತು, 5. 165 ಪ್ಲಸ್ 20 ಪ್ಲಸ್ 5 ಓವರ್ ಆಲ್ ಡೆಪ್ತ್ ಈಸ್ ಈಕ್ವಲ್ ಟು 175 mm. ಈ ಥರ ನಾವು ಏನು ಮಾಡ್ತೀವಿ, ಓವರ್ ಆಲ್ ಡೆಪ್ತ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ನಿಮಗೆ ಅರ್ಥ ಆಗಿದ್ರೆ ಸರಿ, ಅರ್ಥ ಆಗಿಲ್ಲ ಅಂದರೆ ಒಂದ್ಸಲ ಒನ್ ವೇ ಸ್ಲ್ಯಾಬ್ ಕ್ಲಾಸ್ ಏನಿದೆ ಅದನ್ನು ನೋಡ್ಕೊಂಬನ್ನಿ, ಇದು ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದು ಎಫೆಕ್ಟಿವ್ ಸ್ಪ್ಯಾನ್. ಎಫೆಕ್ಟಿವ್ ಸ್ಪ್ಯಾನಲ್ಲಿ ಕೂಡ 2 ಬರುತ್ತೆ, ಅದನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಫೆಕ್ಟಿವ್ ಸ್ಪ್ಯಾನ್ ಈಸ್ ಈಕ್ವಲ್ ಟು ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್ ಒಂದು ಬರುತ್ತೆ. ಇನ್ನೊಂದು ಎಫೆಕ್ಟಿವ್ ಸ್ಪ್ಯಾನ್ ಪ್ಲಸ್ ಬಿಯರಿಂಗ್ಸ್ ಏನು ಬಂದಿರುತ್ತೆ ನೋಡಿರಿ, ಅದು ಬರುತ್ತೆ. ಓಕೆನಾ. ಇವೆರಡರಲ್ಲಿ ಯಾವ್ದು ಲಿಸ್ಟ್ ಇರುತ್ತೆ ಅದನ್ನು ಕನ್ಸಿಡರ್ ಮಾಡಬೇಕಾ. ಅದರಲ್ಲೇ ಏನು ಎಫೆಕ್ಟಿವ್ ಡೆಪ್ತ್ ಇರುತ್ತಲ್ವ, ಇದೇ ಲಿಸ್ಟ್ ಇರುತ್ತೆ. ಸೊ ವಿ ಕನ್ಸಿಡರ್ ಎಫೆಕ್ಟಿವ್ ಸ್ಪ್ಯಾನ್ ಈಸ್ ಈಕ್ವಲ್ ಟು ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್. ಕ್ಲಿಯರ್ ಸ್ಪ್ಯಾನ್ ಬಂದು 4 ಮೀಟರ್ ಪ್ಲಸ್ 0.145 ಇಲ್ಲಿದೆಲ್ಲ 145 mm, ಇದೇ 0.145 ಮೀಟರ್ ಅಂತ ಕನ್ಸಿಡರ್ ಮಾಡಿದ್ವಿ. therefore effective span is equal to 4.145 meter. ನೆಕ್ಸ್ಟ್ ಲೋಡ್ಸಲ್ಲಿ ನೋಡ್ರಿ, ಇಲ್ಲಿ ಲೋಡ್ಸಲ್ಲಿ ಸೆಲ್ಫ್ ವೇಟ್ ಮತ್ತು ಫ್ಲೋರ್ ಫಿನಿಶಿಂಗ್ ಇದೆಲ್ಲ ಡೆಡ್ ಲೋಡ್ಸ್. ದೆನ್ ದಿಸ್ ಇಸ್ ಅ ಲೈವ್ ಲೋಡ್. ಇದು 3 ಸೇರಿಸಿದ್ರೆ ನಮಗೆ ಟೋಟಲ್ ವರ್ಕಿಂಗ್ ಲೋಡ್ ಸಿಗುತ್ತೆ. ಈ ಟೋಟಲ್ ವರ್ಕಿಂಗ್ ಲೋಡ್ಗೆ ನಾವು 1.5ನ ಮಲ್ಟಿಪಲ್ ಮಾಡಿದರೆ ನಮಗೆ ಅಲ್ಟಿಮೇಟ್ ಲೋಡ್ ಸಿಗುತ್ತೆ. ಇದಕ್ಕೆ ಫ್ಯಾಕ್ಟರ್ ಲೋಡ್ ಅಂತ ಹೇಳ್ತೀವಿ ಅಲ್ವಾ. ಸೊ ಸೆಲ್ಫ್ ವೇಟ್, ದಿಸ್ ಈಸ್ ಅ ಓವರ್ ಆಲ್ ಡೆಪ್ತ್, ಕ್ಯಾಪಿಟಲ್ ಡಿ ಇದು ಓವರ್ ಆಲ್ ಡೆಪ್ತ್ 170 mm. ಎಲ್ಲೈತೆ 170 mm, ಇಲ್ಲಿ ನೋಡ್ರಿ ಇಲ್ಲೈತೆ 170 mm ಇಂಟು 25 ಇದು ಡೆನ್ಸಿಟಿ ಆಫ್ ದ ಕಾಂಕ್ರೀಟ್. 25 kN/m ಆಗಿರುತ್ತೆ ಇದು. ಸೊ ಇದನ್ನು ನಾವು ಮೀಟರ್ ಒಳಗೆ ಕನ್ವರ್ಟ್ ಮಾಡ್ಕೊಂಡಿವಿ. ಸೊ 0.17 into 25 ವಿ ವಿಲ್ ಗೆಟ್ 4.25 kN/m². ಲೈವ್ ಲೋಡ್ನ ಗಿವನ್ ಡಾಟಲ್ಲಿ ಕೊಟ್ಟಿದ್ದಾರೆ 4 kN/m² ಅಂತ. ಫ್ಲೋರ್ ಫಿನಿಶ್ನ 0.6 ಅಂತ ಅವರೇ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಟೋಟಲ್ ವರ್ಕಿಂಗ್ ಲೋಡ್ ದಿಸ್ ಪ್ಲಸ್ ದಿಸ್ ಆ್ಯಂಡ್ ದಿಸ್. ಓಕೆ,
ಟೋಟಲ್ ವರ್ಕಿಂಗ್ ಲೋಡ್ ಇಸ್ ಈಕ್ವಲ್ ಟು W ಇಸ್ ಈಕ್ವಲ್ ಟು 8.85 kN/m² ಆಗುತ್ತೆ. ಇದೇ ವ್ಯಾಲ್ಯೂಗೆ 1.5ನ ಮಲ್ಟಿಪಲ್ ಮಾಡಿದ್ರೆ ನಮಗೆ ಅಲ್ಟಿಮೇಟ್ ಲೋಡ್ ಅಂದರೆ ಫ್ಯಾಕ್ಟರ್ ಲೋಡ್ ಸಿಗುತ್ತೆ. ಅದು 13.275 kN/m² ಇರುತ್ತೆ. ಅಲ್ಟಿಮೇಟ್ ಡಿಸೈನ್ ಮೂಮೆಂಟ್ಸ್ ಆ್ಯಂಡ್ ಶಿಯರ್ ಫೋರ್ಸ್ ನೆಕ್ಸ್ಟ್ ಸ್ಟೆಪ್ ನೋಡಿ. ಡಿಫ್ರೆನ್ಸ್ ಇಲ್ಲೇ ಇರೋದು 1 ವೇ ಸ್ಲ್ಯಾಬ್ಗೂ ಮತ್ತು 2 ವೇ ಸ್ಲ್ಯಾಬಲ್ಲಿ ಆಲ್ಮೋಸ್ಟ್ ಇಲ್ಲಿವರೆಗೂ ಸೇಮ್ ಇರುತ್ತೆ. ಈ ಡಿಸೈನ್ ಮೂಮೆಂಟ್ಸ್ ಬರುತ್ತಲ್ವ, ಇಲ್ಲೇ ಡಿಫ್ರೆನ್ಸ್ ಆಗುತ್ತೆ. ಅಲ್ಲಿ ಏನು ಬರುತ್ತೆ, MU ಒಂದೇ ಇರುತ್ತೆ. ಇಲ್ಲಿ MU ಅಲಾಂಗ್ X ಆಕ್ಸಿಸ್, MU ಅಲಾಂಗ್ Y ಆಕ್ಸಿಸ್ ಇರುತ್ತೆ 2 ವೇ ಸ್ಲ್ಯಾಬಲ್ಲಿ. ಬಟ್ 1 ವೇ ಸ್ಲ್ಯಾಬಲ್ಲಿ MU ಒಂದೇ ಇರುತ್ತೆ. ಅಲ್ಲಿ ಫಾರ್ಮುಲಾ ಕೂಡ ಒಂದೇ ಇರುತ್ತೆ, WU ಇಂಟು LX² ಡಿವೈಡೆಡ್ ಬೈ 8 ಅಂತ ಬರುತ್ತೆ. ಇಲ್ಲಿ ಏನಾಗುತ್ತೆ, ಫ್ಯಾಕ್ಟರ್ಸ್ ಬರುತ್ತೆ ಆಲ್ಫಾ ಎಕ್ಸ್ ಆ್ಯಂಡ್ ಆಲ್ಫಾ. ಇವು ಎಲ್ಲಿಂದ ಬರ್ತಾವೆ ಅಂದರೆ ಟೇಬಲ್ ನಂಬರ್ 9.2 ಅಂತ ಹೇಳಿದಾರಲ್ಲ, ಇದು ಬೇಡ ಟೇಬಲ್ ನಂಬರ್ ನಾನಿಲ್ಲಿ ಕೊಡ್ತೀನಿ. ಇದು ಎಲ್ಲಿದೆ ಅಂದರೆ ಟೇಬಲ್ ನಂಬರ್ 9 ಈ ಟೆಕ್ಸ್ಟ್ ಬುಕ್ ಇಲ್ಲಿದೆ. ಓಕೆನಾ, ಈ ಟೆಕ್ಸ್ಟ್ ಬುಕ್ಕಲ್ಲಿ 9.2 ಅಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ರಿ ಅಂತ ಹೇಳಿದ್ದಾರೆ. ಸೊ ನಾವು ಈ ಟೆಕ್ಸ್ಟ್ ಬುಕ್ ಬೇಡ, 456 ಏನಿದೆ ನೋಡ್ರಿ ಕೋಡ್, IS ಕೋಡು, ಅದರಲ್ಲಿ ಎಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಅನೆಕ್ಸರ್ ಡಿ ಅಂತ ಇದೆ ಅಲ್ವಾ, ಅನೆಕ್ಸರ್ ಡಿ. ಈ ಅನೆಕ್ಸರ್ ಡಿನ ನೋಡ್ರಿ ಒಂದ್ಸಲ. ನೀವು ಸ್ಲ್ಯಾಬ್ ಡಿಸೈನ್ ಮಾಡೋಕ್ಕೆ ಈ ಅನೆಕ್ಸರ್ ಡಿನ ರೆಫರ್ ಮಾಡಬೇಕಾಗುತ್ತೆ. ಫಾರ್ಮುಲಾ ಇಲ್ಲಿದಾವೆ ನೋಡ್ರಿ, ಫಾರ್ಮುಲಾ ಇಲ್ಲಿದಾವೆ ನೋಡ್ರಿ. MX is equal to alpha x W x square and MY is equal to alpha y W LX square. ಓಕೆನಾ, MX and MY ಅಂದರೆ ಮೂಮೆಂಟ್ ಅಲಾಂಗ್ X axis, this is ಮೂಮೆಂಟ್ ಅಲಾಂಗ್ Y axis. alpha x ಅಂದರೆ ಕೋಎಫಿಷಿಯಂಟ್ ಅಲಾಂಗ್ X axis, ಕೋಎಫಿಷಿಯಂಟ್ ಅಲಾಂಗ್ Y axis is alpha y. W is ಲೋಡ್. ಓಕೆನಾ, ಇದನ್ನ WU ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಬಿಕಾಸ್ ಫ್ಯಾಕ್ಟರ್ ಲೋಡ್ಗೆ ನಾವು ಡಿಸೈನ್ ಮಾಡ್ತೀವಿ. ಸೊ WU. LX ಅಂದರೆ ಸ್ಪ್ಯಾನ್ ಅಲಾಂಗ್ X axis, ದಿಸ್ ಈಸ್ ಆಲ್ಸೋ LX. ಓಕೆನಾ, MX ಇದ್ದಾಗೂ LX ಬರುತ್ತೆ, MY ಇದ್ದಾಗೂ LX ಬರುತ್ತೆ. ಓಕೆನಾ, ಸೊ ದೆನ್ ಆಲ್ಫಾ ಎಕ್ಸ್ ಆ್ಯಂಡ್ ಆಲ್ಫಾ ವೈ ಎಲ್ಲಿ ಸಿಗುತ್ತೆ ಅಂದರೆ ಟೇಬಲ್ ನಂಬರ್ 26 ಇಂದ ಸಿಗುತ್ತೆ. ಇಲ್ಲಿದಾವೆ ನೋಡ್ರಿ, ಇಲ್ಲಿದಾವಲ್ವಾ ದೀಸ್ ವ್ಯಾಲ್ಯೂಸ್ LX ಆ್ಯಂಡ್ LY. ಇವಾಗ ಇಲ್ಲಿ ನೋಡ್ರಿ, ಲಾಂಗರ್ ಸ್ಪ್ಯಾನ್ ಡಿವೈಡೆಡ್ ಬೈ ಶಾರ್ಟರ್ ಸ್ಪ್ಯಾನ್ ಎಷ್ಟು ಬಂದಿದೆ, 1.25 ಬಂದಿದೆ ಅಲ್ವಾ. LY ಬೈ LX ಇಲ್ಲಿದೆ ನೋಡ್ರಿ, LY ಬೈ LX ವ್ಯಾಲ್ಯೂಸ್ ಆಫ್ ಲಾಂಗರ್ ಸ್ಪ್ಯಾನ್ ಡಿವೈಡ್ ಬೈ ಶಾರ್ಟರ್ ಸ್ಪ್ಯಾನ್ ಎಷ್ಟಿದೆ, 1.25. ಇದು ಎರಡರ ನಡುವೆ ಬರುತ್ತಾ 1.25, 1.2 ಮತ್ತು 1.3 ನಡುವೆ. ಇದರಲ್ಲಿ ಯಾವ್ದು ತಗೋಬೇಕಂದ್ರೆ, ಇದರಲ್ಲಿ ನಾನು ಗಿವನ್ ಡಾಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ವ ನಿಮಗೆ, ದಿಸ್ ಈಸ್ ಡಿಸ್ಕಂಟಿನ್ಯೂಸ್ ವಿತ್ ಡಿಸ್ಕಂಟಿನ್ಯೂಸ್ ಅಂತ ಕೊಟ್ಟಾರೆ ಅಂತ. ಹಂಗಾಗಿ ಇಲ್ಲಿ ನೋಡ್ರಿ, 3 ಎಡ್ಜಸ್ ಡಿಸ್ಕಂಟಿನ್ಯೂಸ್ ಅಂತ ಕೊಟ್ಟಿರಲ್ವ, ಇದನ್ನು ರೆಫರ್ ಮಾಡಬೇಕು. ಫಸ್ಟ್ ವ್ಯಾಲ್ಯೂಸ್ ಆಲ್ಫಾ ಎಕ್ಸ್, ಸೆಕೆಂಡ್ ವ್ಯಾಲ್ಯೂಸ್ ಆಲ್ಫಾ ವೈ. ಆಲ್ಫಾ ಎಕ್ಸ್ 0.71 ಇಂದ 0.076 ಬರುತ್ತೆ. ಸೊ 0.076. ಇದರಲ್ಲಿ ಆಲ್ಫಾ ವೈ 0.057 ಬರುತ್ತೆ. ಇಂಟರ್ಪೋಲೇಟ್ ಮಾಡಿಬಿಟ್ಟು ಈ ವ್ಯಾಲ್ಯೂಸ್ನ ನಾವು ಕನ್ಸಿಡರ್ ಮಾಡಬೇಕು. 0.057 ಬರಲ್ಲ, ಇಂಟರ್ಪೋಲೇಟ್ ಮಾಡಿದಾಗ ಎಷ್ಟು ಬರುತ್ತೆ ಅಷ್ಟು ಆನ್ಸರ್ ಸಿಗುತ್ತೆ ನಮಗೆ ಆಲ್ಫಾ ವೈದು. ಸೊ ಇಲ್ಲಿ ಬರ್ಕೊಂಡಿದ್ವಿ, ಆಲ್ಫಾ ಎಕ್ಸ್ ಈಸ್ 0.076, ದೆನ್ ಆಲ್ಫಾ ವೈ ಇಸ್ 0.056. ಸೊ MU X is equal to alpha x is 0.076 multiplied by W ಇಲ್ಲಿದೆ 13.275. ದೆನ್ LX is equal to 4.145 ಅಲ್ವಾ. ಓಕೆ, ಇಲ್ಲಿದೆ ನೋಡ್ರಿ 1.145 ಎಫೆಕ್ಟಿವ್ ಸ್ಪ್ಯಾನ್. ಇದು ಕೂಡ ಆಲ್ಫಾ ಎಕ್ಸ್, ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಟೆಕ್ಸ್ಟ್ ಬುಕ್ಕಲ್ಲಿ. ಆಲ್ಫಾ ವೈ ಅಲ್ಲ, LX ಅದು LY ಅಲ್ಲ. ಓಕೆನಾ, ದಿಸ್ ಈಸ್ ಆಲ್ಫಾ ವೈ, ದಿಸ್ ಈಸ್ LX. MU Y is equal to alpha y is 0.056, ಇಲ್ಲಿದೆ 0.056 multiplied by 13.275 W into 4.145. We will get a 17.37 and 12.80. VU is a shear force. Ultimate shear force is equal to 0.5 ಏನಕ್ಕಂದ್ರೆ ಫಾರ್ಮುಲಾ ಏನ್ರಿ, 1/2 ಇಂಟು W ಇಂಟು L ಅಲ್ವಾ. ಈ ಥರ 1/2 ಅಂದರೆ 0.5, WU ಅಂತ ಹೇಳಿದ್ರೆ ಅಲ್ಟಿಮೇಟ್ ಲೋಡ್ ಸೇಮ್, ದೆನ್ LX ಅಂದರೆ ಎಫೆಕ್ಟಿವ್ ಸ್ಪ್ಯಾನ್. We will get a 27.6 kN. ಸೊ ನೆಕ್ಸ್ಟ್ ಸ್ಟೆಪ್ ಅಂದರೆ ಚೆಕ್ ಫಾರ್ ಡೆಪ್ತ್. ಮ್ಯಾಕ್ಸಿಮಮ್ ಡೆಪ್ತ್ ಏನಿದೆ ನೋಡ್ರಿ, ಮ್ಯಾಕ್ಸಿಮಮ್ ಮೂಮೆಂಟ್. ಓಕೆ, ಮ್ಯಾಕ್ಸಿಮಮ್ ಮೂಮೆಂಟ್ ಕೂಡ ಕೋಡ್ ಬುಕ್ಕಿಂದ ಸಿಗುತ್ತೆ. ಮ್ಯಾಕ್ಸಿಮಮ್ ಮೂಮೆಂಟ್ ಇಸ್ ಇಕ್ವಲ್ ಟು 0.138 FCK BD ಸ್ಕ್ವೇರ್. 0.138 ಇದು ಯಾವ ಥರ ಬಂತಂದರೆ ಇಟ್ಸ್ ಡಿಫೆನ್ಸ್ ಅನ್ನ ಗ್ರೇಡ್ ಆಫ್ ಸ್ಟೀಲ್. ಓಕೆನಾ, ಫಾರ್ FE415 0.138 ಕೊಟ್ಟಿದ್ದಾರೆ ಕೋಡ್ ಬುಕ್ಕಲ್ಲಿ. ಸೊ MX is equal to 0.138. FCK ಅಂದರೆ ಗ್ರೇಡ್ ಆಫ್ ಕಾಂಕ್ರೀಟ್, B ಅಂದರೆ 1000 ಕನ್ಸಿಡರ್ ಮಾಡಬೇಕಾ ಸ್ಲ್ಯಾಬ್ ಡಿಸೈನ್ ಮಾಡೋಕ್ಕೆ. ದೆನ್ D ಸ್ಕ್ವೇರ್ ಅಂದರೆ ಎಫೆಕ್ಟಿವ್ ಡೆಪ್ತ್. ಇದನ್ನು B ಅಂದರೆ 1000 mm ಅಂತ ಕನ್ಸಿಡರ್ ಮಾಡಬೇಕು. ಏನಕ್ಕಂತ ಹೇಳಿದ್ರೆ 1 ಮೀಟರ್ ಲೆಂತ್ಗೆ ನಾವು 1 ಮೀಟರ್ ವಿಡ್ತಿಗೆ ನಾವು ಸ್ಲ್ಯಾಬ್ನ ಡಿಸೈನ್ ಮಾಡ್ತಿದ್ವಿ. ಸೊ B is equal to 1000 mm ಅಂತ ಕನ್ಸಿಡರ್ ಮಾಡಬೇಕಾ. ಇಲ್ಲಿ ಅರ್ಥ ಆಗಿಲ್ಲ ಅಂದರೆ 1 ವೇ ಸ್ಲ್ಯಾಬ್ ಕ್ಲಾಸ್ ಕೇಳಿರಿ, ಅಲ್ಲಿ ಅರ್ಥ ಆಗುತ್ತೆ, ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ B ಏನಕ್ಕೆ 1000 ತಗೊಂತೀವಿ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ರಿಕ್ವೈರ್ಡ್ ಡೆಪ್ತ್ D is equal to, ದಿಸ್ ಇಸ್ ರಿಕ್ವೈರ್ಡ್ ಡೆಪ್ತ್ ಅಂತ ಹೇಳ್ತಾರೆ. D is equal to ಸ್ಕ್ವಯರ್ ರೂಟ್ ಆಫ್, ಇದು ಎಲ್ಲಿಂದ ಬರುತ್ತೆ ಅಂದರೆ ಇದೇ ಫಾರ್ಮುಲಿಂದ ಬಂದಿರೋದು, ಇಲ್ಲಿದೆ ಅಲ್ವಾ, ಇದೇ D. ಈ ಸ್ಕ್ವಯರ್ ಇರೋದಕ್ಕೆ ಸ್ಕ್ವಯರ್ ರೂಟ್ ಮಾಡಿಬಿಟ್ಟು MX 17.37 ಇದಿದೆ ನೋಡ್ರಿ. ಓಕೆ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಇಂಟು 10⁶ ಏನಕ್ಕಂದ್ರೆ ಕಿಲೋ ನ್ಯೂಟನ್ ಮೀಟರ್ ಇದ್ದಿದ್ದನ್ನು ನ್ಯೂಟನ್ MM ಗೆ ಕನ್ವರ್ಟ್ ಮಾಡಿದ್ವಿ. ಸೊ
into 10⁶ divided by 0.138 as it is 0.138 multiplied by FCK concrete grade 20 and 1000 mm ಹೇಳಿದ್ನಲ್ವಾ 1 meter ವಿಡ್ತಿಗೆ ನಾವು ಸ್ಲ್ಯಾಬ್ ಡಿಸೈನ್ ಮಾಡ್ತೀವಿ. ಸೊ 1000 mm ಇದೆ, 10⁶ ಅಂದರೆ 1000 mm. ಸೊ ವಿ ವಿಲ್ ಗೆಟ್ 17.33 mm that is less than 145 mm. 145 mm ನಾವು ಅಚೀವ್ ಮಾಡಿದ್ವಿ, ಫಸ್ಟ್ ಡೆವಲಪ್ ಮಾಡ್ಕೊಂಡಿದ್ವಿ. ಸೊ ರಿಕ್ವೈರ್ಡ್ ಡೆಪ್ತ್ ಎಷ್ಟು ಬಂದೈತೆ 79.33 ಅಂದರೆ ಆಲ್ಮೋಸ್ಟ್ 80 mm ಅನ್ಕೊಳ್ಳೋಣ. ಅದು ಕೂಡ ಲೆಸ್ ದೆನ್ 145 mm ಇದೆ. ಸೊ the effective depth selected is sufficient to register design ultimate moment. So check for depth ಏನಾಯ್ತು ನಮಗೆ ಸ್ಯಾಟಿಸ್ಫೈ ಆಯಿತು. ಎಷ್ಟು ಮಿನಿಮಮ್ ಅಂದರೆ 0.0012 ಇಂಟು ಬಿ ಇಂಟು ಡಿ. ಇದೇನು 0.0012 ಅಂದರೆ 0.12% ಅಂತ ಇದೆ, 12% ಈ ಥರ. ಓಕೆನಾ, 12%. ಈ ಪರ್ಸೆಂಟೇಜ್ ತೆಗೆದುಬಿಟ್ಟು 0.12 ಡಿವೈಡ್ ಬೈ 100 ಬರೆದ್ರೆ ಎಷ್ಟಾಗುತ್ತೆ 0.0012 ಆಗುತ್ತಲ್ವ, ಅದನ್ನೇ 0.0012 ಅಂತ ಬರ್ತಾರೆ. ದಿಸ್ ಈಸ್ ಅ ಸ್ಮಾಲ್ ಬಿ 1000 ಮಲ್ಟಿಪ್ಲೈಡ್ ಬೈ ಅ ಕ್ಯಾಪಿಟಲ್ ಡಿ ಓವರಾಲ್ ಡೆಪ್ತ್ 170. ಫಸ್ಟ್ ಅಸ್ಯೂಮ್ ಮಾಡಿದ್ವಿ ನೋಡಿ, ಓವರಾಲ್ ಡೆಪ್ತ್ 170 ಅದು ವಿ ವಿಲ್ ಗೆಟ್ 204 mm ಸ್ಕ್ವೇರ್. ಈ ಫಾರ್ಮುಲಾ ಕೂಡ 0.12% ಬಿ ಡಿ ಕೂಡ ಕೋಡ್ ಬುಕ್ಕಿಂದನೇ ಸಿಗುತ್ತೆ. ರಿನ್ಫೋರ್ಸ್ಮೆಂಟ್ ಅಲಾಂಗ್ ಶಾರ್ಟರ್ ಆ್ಯಂಡ್ ಲಾಂಗರ್ ಡೈರೆಕ್ಷನ್ ಈ ಫಾರ್ಮುಲಾ ಪೇಜ್ ನಂಬರ್ 96 ಅಲ್ಲಿ ಸಿಗುತ್ತೆ ನಿಮಗೆ ಕೋಡ್ ಬುಕ್ಕಲ್ಲಿ. IS 456 2000 ಇದೆಯಲ್ವ, ಅದರಲ್ಲಿ ಪೇಜ್ ನಂಬರ್ 96 ಅಲ್ಲಿ ಇರುತ್ತೆ. M is equal to 0.87 AST FY into D multiplied by 1 minus AST FY divided by BD FCK. ಓಕೆ, MU ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 0.87 ಇಸ್ ಅ ಕಾನ್ಸ್ಟೆಂಟ್. ASTನ ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕಾ. AST ಅಂದರೆ ಏರಿಯಾ ಆಫ್ ಸ್ಟೀಲ್ ಎನ್ಫೋರ್ಸ್ಮೆಂಟ್, FY ಅಂದರೆ ಗ್ರೇಡ್ ಆಫ್ ಸ್ಟೀಲ್ 415 ಗೊತ್ತಿದೆ ಆಲ್ರೆಡಿ, D ಅಂದರೆ ಎಫೆಕ್ಟಿವ್ ಡೆಪ್ತ್, ಓಕೆ, B ಅಂದರೆ 1000, ಓದಿರೋ FCK ಅಂದರೆ ಗ್ರೇಡ್ ಆಫ್ ಕಾಂಕ್ರೀಟ್. ಓದಿರೋ ಡಾಟಾ ಎಲ್ಲ ನಮಗೆ ಗೊತ್ತಿದ್ದಾವೆ. ಸೊ ಅದನ್ನೇ ಇವಾಗ ಈ ಫಾರ್ಮುಲಲ್ಲಿ ಏನು ಮಾಡ್ತೀವಿ, ಪುಟ್ ಮಾಡ್ತೀವಿ. 17.37 ಇಂಟು 10⁶ ಇಲ್ಲಿದೆಲ್ವಾ, ದಿಸ್ ಒನ್, ಓಕೆ, equal to 0.87415 AST into 145 is the effective depth 1 minus 415 AST as it is because ನಾವು ಇದನ್ನ ಇವಾಗ ಡಿಟರ್ಮೈನ್ ಮಾಡ್ತಿರೋದು divided by 10⁶ is 1000 mm 1 meter ಅಂತ ಅರ್ಥ into 145 is effective depth, FCK is a grade of concrete 20 Newton per mm square ಅಲ್ವಾ. So after solving this we will get a AST is equal to 302 mm square. ನಾವು 10 mm ನ ಅಡಾಪ್ಟ್ ಮಾಡ್ಕೊಂತೀವಿ ಸ್ಲ್ಯಾಬ್ಸಿಗೆ. ದೆನ್ 255 mm ಸೆಂಟರ್ ಟು ಸೆಂಟರ್ನ ಅಲಾಂಗ್ ಶಾರ್ಟರ್ ಸ್ಪ್ಯಾನ್ ಪ್ರೊವೈಡ್ ಮಾಡ್ತೀವಿ. ದೆನ್ ಅದೇ 10 mm ಡಯಾಬಾರ್ಸ್ನ ಲಾಂಗರ್ ಸ್ಪ್ಯಾನ್ಗೆ ಹಾಕಿದ್ರೆ ನಾವು ಏನು ಮಾಡಬೇಕಾಗುತ್ತೆ, ಎಫೆಕ್ಟಿವ್ ಡೆಪ್ತನ್ನ ಆ 10 mm ಇಂದ ಏನು ಮಾಡಬೇಕು, ಡಿಡಕ್ಟ್ ಮಾಡಬೇಕು. ಓಕೆ, ಅಂದರೆ ಎಫೆಕ್ಟಿವ್ ಡೆಪ್ತ್ ಎಷ್ಟಿದೆ ಟೋಟಲ್ಲು, ಅದರಲ್ಲಿ ಎಷ್ಟು mm ಡಯಾಬಾರ್ಸ್ ನಾವು ಯೂಸ್ ಮಾಡ್ತಿದ್ವಲ್ವ ಅಷ್ಟನ್ನು ಡಿಡಕ್ಟ್ ಮಾಡಿದ್ರೆ ನಮಗೆ ಎಫೆಕ್ಟಿವ್ ಡೆಪ್ತ್ ಅಲಾಂಗೆ ಲಾಂಗರ್ ಸ್ಪ್ಯಾನ್ ಸಿಗುತ್ತೆ. ಎಫೆಕ್ಟಿವ್ ಡೆಪ್ತ್ ಅಲಾಂಗೆ ಲಾಂಗರ್ ಸ್ಪ್ಯಾನ್ ಇಸ್ 135 mm. ಇದೇನಿದೆ ಅಲ್ವಾ 12.8 ಇಂಟು 10⁶, ಇದು ಕೂಡ ಸಿಮಿಲರ್ ಫಾರ್ಮುಲಾ ಇವಾಗ ಯೂಸ್ ಮಾಡಿದ್ವಲ್ವ, ಇದೇ ಫಾರ್ಮುಲಾ 0.87 AST FY D to 1 minus AST FY divided by BD FCK ಇದೆಲ್ಲ ಇದೇ ಫಾರ್ಮುಲಾನ ಯೂಸ್ ಮಾಡ್ತಿರೋದು. ಇಲ್ಲಿ MU X ನ ಕನ್ಸಿಡರ್ ಮಾಡಿದ್ವಿ, ಇಲ್ಲಿ 17.37 ಅಂತ. ಇವಾಗ MU Y ನ ಕನ್ಸಿಡರ್ ಮಾಡಿದ್ವಿ 12.8 ಕಿಲೋಮೀಟರ್ ಮೀಟರ್ ಅಂತ. ಅಷ್ಟೇ ಡಿಫ್ರೆನ್ಸ್ ನೋಡಿರಿ, 12.8 ಇಂಟು 10⁶ ನ್ಯೂಟನ್ mm ಇದೆ. ಸೊ 0.87 ಓದಿರೋದೆಲ್ಲ ಗೊತ್ತಿದೆ. ಎಫೆಕ್ಟಿವ್ ಡೆಪ್ತ್ ಇದ್ದಲ್ಲಿ 135 ಹಾಕ್ರಿ. ಇದನ್ನು ಅಲ್ಲಿ ಎಷ್ಟು ಹಾಕಿದ್ವಿ, 145 ಹಾಕಿದ್ವಿ, ಇಲ್ಲಿ 135 ಹಾಕಬೇಕು ಅಷ್ಟೇ. ಆಫ್ಟರ್ ಸಾಲ್ವಿಂಗ್ ವಿಲ್ ಗೆಟ್ 237 mm square. So here also as it is, hence provide 10 mm diabass at 300 mm center to center. Check for a shear. Okay, 2V is equal to VU divided by BD. VU ನ ಕ್ಯಾಲ್ಕುಲೇಟ್ ಮಾಡಿದ್ವಿ 27.6 ಅಂತ ಬಂದಿದೆ. ಒಂದ್ಸಲ ತೋರಿಸ್ತೀನಿ ನೋಡ್ರಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ 27.6 ಕಿಲೋ ನ್ಯೂಟನ್ ಅಲ್ವಾ, ಇಂಟು 10⁻³ 10⁻³ ಏನಕ್ಕಂದ್ರೆ ಅಲ್ಲಿ ಕಿಲೋ ನ್ಯೂಟನ್ ಇತ್ತಲ್ವ, ಅದನ್ನು ನ್ಯೂಟನ್ಗೆ ಕನ್ವರ್ಟ್ ಮಾಡಿದ್ವಿ ಅಷ್ಟೇ. ಕಿಲೋ ಇದ್ದಿದ್ದನ್ನು ಇಲ್ಲಿ ಬರ್ಕೊಂಡಿದ್ವಿ 10⁻³ ಡಿವೈಡೆಡ್ ಬೈ ಬಿ ಅಂದರೆ 1000 mm ಇಂಟು 145 is effective depth. ವಿಲ್ ಗೆಟ್ 2V is equal to 0.18. ಇದೇನಿದೆ ನೋಡಿರಿ, ಪಿ ಟಿ ವ್ಯಾಲ್ಯೂ 100 AST ಡಿವೈಡ್ ಬೈ ಬಿ ಡಿ ಇದು ಕೋಡ್ ಬುಕ್ಕಲ್ಲಿ ಸಿಗುತ್ತೆ, ಟೇಬಲ್ ನಂಬರ್ 19 ಅಲ್ಲಿ ಸಿಗುತ್ತೆ ನಿಮಗೆ. ಟೇಬಲ್ ನಂಬರ್ 19 ಬಂದು ಪೇಜ್ ನಂಬರ್ 73 ಇಲ್ಲಿದಲ್ವಾ, ಇದರಲ್ಲಿ ಸಿಗುತ್ತೆ ನೋಡಿರಿ. 100 AST divided by BD ಇಲ್ಲಿದೆ ಅಲ್ವಾ, ಇದೇ ಫಾರ್ಮುಲಾ 100 AST divided by BD, ದಿಸ್ ಒನ್, ಇದೇ ಫಾರ್ಮುಲಾನ ಇಲ್ಲಿದೆ ನೋಡಿ ಕೋಡ್ ಬುಕ್ಕಲ್ಲಿ, ರೈಟ್. ನೆಕ್ಸ್ಟ್ ಕಾಂಕ್ರೀಟ್ ಗ್ರೇಡ್ ಎಷ್ಟಿದೆ, M20 ಇದೆ. ಇದು ಎಷ್ಟು ಬಂದಿದೆ ವ್ಯಾಲ್ಯೂ ಇಲ್ಲಿ ನೋಡಬೇಕಾ, ಸಿಮಿಲರ್ ಫಾರ್ M20. ಇಲ್ಲಿ ಎಷ್ಟು ಬಂದಿದೆ, 100 AST divided by BD equal to 120 mm ಬಂದೈತಲ್ಲ, ಸಾರಿ 0.20 ನ್ಯೂಟನ್ ಪರ್ mm ಸ್ಕ್ವೇರ್ ಬಂದೈತಲ್ವಾ. ಇಲ್ಲಿ 0.20 ಎಲ್ಲಿ ಬರುತ್ತೆ, ಇವುದು ಎರಡರ ನಡುವೆ ಬರುತ್ತಲ್ವಾ, ಇಲ್ಲಿದಲ್ವಾ, ಇದು ಎರಡರ ನಡುವೆ ಬರುತ್ತೆ. ಸೊ ಇವಾಗ ಇಲ್ಲಿ ಇಂಟರ್ಪೋಲೇಟ್ ಮಾಡಬೇಕು, ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡ್ರಿ, ಈ ಎರಡು ವ್ಯಾಲ್ಯೂ ನಡುವೆ ಬರುತ್ತೆ ಆನ್ಸರ್. ಬಿಕಾಸ್ ಗಿವನ್ ಎಷ್ಟು ಕೊಟ್ಟಿದ್ದಾರೆ ನಮ್ಮದು 20 ನ್ಯೂಟನ್ ಪರ್ mm ಸ್ಕ್ವೇರ್ ಕೊಟ್ಟಿದ್ದಾರೆ ಅಲ್ವಾ ಕಾಂಕ್ರೀಟ್ ಗ್ರೇಡ್. ಸೊ ಇದನ್ನು ರೆಫರ್ ಮಾಡಬೇಕು ನಾವು. ಇಂಟರ್ಪೋಲೇಟ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ
ಇಂಟರ್ಪೋಲೇಟ್ ಮಾಡಿದಾದಮೇಲೆ ಆನ್ಸರ್ ನಮಗೆ 0.32 ಬರುತ್ತೆ. ಆನ್ಸರ್ 0.32 ಬರುತ್ತೆ. ಓಕೆನಾ. ದೆನ್ ಕೆ ವ್ಯಾಲ್ಯೂ ಇದು ಎಲ್ಲಿಂದ ಸಿಗುತ್ತೆ ಅಂದರೆ ಕೆ ವ್ಯಾಲ್ಯೂ ನಮಗೆ ಇದರ ಹಿಂದುಳಿದ ಟೇಬಲಲ್ಲಿ ಸಿಗುತ್ತೆ ನೋಡ್ರಿ. ಇಲ್ಲೈತೆ ನೋಡ್ರಿ, ಇದರಲ್ಲಿ ಸಿಗುತ್ತೆ ಕೆ ವ್ಯಾಲ್ಯೂ ಅಲ್ವಾ. ಇಲ್ಲಿದೆ ನೋಡ್ರಿ ಕೆ ವ್ಯಾಲ್ಯೂ ಬಂದು. ಓಕೆ. ಫಾರ್ ಓವರಾಲ್ ಡೆಪ್ತ್ ನಮ್ದು ಎಷ್ಟಿದೆ? ಓವರಾಲ್ ಡೆಪ್ತ್ 170 ಇದೆ. ಇಲ್ಲಿ 175 ಮತ್ತು 150 ನಡುವೆ ಬರುತ್ತೆ. 125 ಮತ್ತು 1.25 ಮತ್ತು 1.3 ನಡುವೆ ನಮ್ದು ಆನ್ಸರ್ ಬರುತ್ತೆ. ಸೊ ಇಲ್ಲಿ ಎಷ್ಟು ಕನ್ಸಿಡರ್ ಮಾಡಿದರೆ 1.26 ಕನ್ಸಿಡರ್ ಮಾಡಿದ್ದಾರೆ. ಸೊ 1.26 ಇಂಟು 0.32 ಇದು ಹೆಂಗೆ ಬರುತ್ತೆ? 1.36 ಅಂದರೆ ಸಿಂಪಲ್, ಇದು ಎರಡರ ನಡುವೆ ಇಂಟರ್ಪೋಲೇಟ್ ಮಾಡಬೇಕು. ಓಕೆನಾ. ಇಂಟರ್ಪೋಲೇಟ್ ಮಾಡಿ ಆ ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕು. ಇಂಟರ್ಪೋಲೇಟ್ ಮಾಡೋದು ಹೆಂಗಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಇಂಟರ್ನೆಟಲ್ಲಿ ಸರ್ಚ್ ಮಾಡಿರಿ, ಹೌ ಟು ಇಂಟರ್ಪೋಲೇಟ್ ವ್ಯಾಲ್ಯೂಸ್ ಅಂತ ಹೇಳ್ಬಿಟ್ಟು ಒಂದು 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ವಿಡಿಯೋ ಬರುತ್ತೆ ಅಷ್ಟೇ, ಅದರಲ್ಲಿ ಏನಿಲ್ಲ. ದೆನ್ ಸೊ ಕೆ ಟು ಸಿ ವ್ಯಾಲ್ಯೂ ಎಷ್ಟು ಬರುತ್ತೆ? 0.40 ನ್ಯೂಟನ್ ಪರ್ ಎಮ್ ಸ್ಕ್ವೇರ್ ಬರುತ್ತೆ. ದಿಸ್ ಈಸ್ ಗ್ರೇಟರ್ ದೆನ್ ಟು ವಿ ವ್ಯಾಲ್ಯೂ 0.18 ಇದೆ ಅಲ್ವಾ. ಸೊ ದೇರ್ ಫೋರ್ ಶಿಯರ್ ಫೋರ್ಸ್ ಏನಾಗುತ್ತೆ? ಸ್ಯಾಟಿಸ್ಫೈ ಆಗುತ್ತೆ. ದಟ್ಸ್ ಇಟ್. ಅದಾದಮೇಲೆ ಲಾಸ್ಟ್ ಸ್ಟೆಪ್ ಅಂದರೆ ಚೆಕ್ ಫಾರ್ ಡಿಫ್ಲೆಕ್ಷನ್. ಸೊ L/D ಬೇಸಿಕ್ಸ್ ಫಾರ್ ಸಿಂಪ್ಲಿ ಸಪೋರ್ಟೆಡ್ 20 ಇರುತ್ತೆ. L/D ಬೇಸಿಕ್ ಫಾರ್ ಕಂಟಿನ್ಯೂಸ್ 26 ಇರುತ್ತೆ. L/D ಬೇಸಿಕ್ಸ್ ಫಾರ್ ಕ್ಯಾಂಟಿಲಿವರ್ ಬಂದುಬಿಟ್ಟು 7 ಇರುತ್ತೆ. ಓಕೆನಾ. ಇದು ಕೂಡ ನಿಮಗೆ ಕೋಡ್ ಬುಕ್ಕಲ್ಲೇ ಸಿಗುತ್ತೆ. ಫಾರ್ PT 0.2 ಇವಾಗ ಹೇಳಿದ್ನಲ್ವಾ ಪಿ ಟಿ ವ್ಯಾಲ್ಯೂ ಏನು ಬಂದಂತ ಇಲ್ಲಿದಲ್ಲ 0.2 ಅದರಲ್ಲಿ ಇಲ್ಲಿದಲ್ವಾ, ಇದನ್ನು ರೆಫರ್ ಮಾಡಿಬಿಟ್ರೆ ದಿಸ್ ಈಸ್ ಈ ಟೆಕ್ಸ್ಟ್ ಬುಕ್ದಂದು ಫಿಗರ್. ಬಟ್ ಕೆ ಟಿ ವ್ಯಾಲ್ಯೂ ಮತ್ತು ಕೆ ಸಿ ಮತ್ತು ಕೆ ಟಿ ವ್ಯಾಲ್ಯೂನ ಯಾವ ಥರ ಇಂಟರ್ಪೋಲೇಟ್ ಮಾಡಬೇಕಂತ ನಾನು ಒಂದೇ ಸ್ಲ್ಯಾಬ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಒಂದ್ಸಲ ಅದನ್ನು ರೆಫರ್ ಮಾಡಿರಿ. ಆಫ್ಟರ್ referring a figure, KT is equal to, we will get a 1.7. Okay, L/D maximum is equal to L/D basic 20 into 1.7 KT, we will get a 34. So L/D provided ಎಷ್ಟಿದೆ ಅಂದರೆ ಇದು ನೋಡ್ರಿ, L4150 divided by D is 145 effective depth. This is a effective span. Effective span ಬಂದ್ಬಿಟ್ಟು 4145 ಇತ್ತಲ್ವಾ, 145 ಪ್ಲಸ್ ಇದು 50 ಏನಕ್ಕಂದರೆ 145 ಪ್ಲಸ್ ರೇನ್ಫೋರ್ಸ್ಮೆಂಟ್ 145 ಪ್ಲಸ್ 10/2 ಇದೆ. ರೇನ್ಫೋರ್ಸ್ಮೆಂಟ್ ಎಷ್ಟಿತ್ತು? ಬಾರ 10 ಇತ್ತಲ್ವ, 10 mm ಡಿವೈಡೆಡ್ ಬೈ 2 mm, 10 mm ಡಿವೈಡ್ ಬೈ 2 ಅಂದರೆ 5 ಆಗುತ್ತೆ. 145 ಪ್ಲಸ್ 5 ಈಸ್ 150. ಸೊ 4000 ಇಂಟು 150 ಅಂದರೆ 4150 mm ಆಗುತ್ತೆ. ಡಿವೈಡ್ ಬೈ 145 is effective depth, you will get 28.6. 28.6 is less than 34. ಡಿಫ್ಲೆಕ್ಷನ್ ಟೋಟಲ್ ಎಷ್ಟಿದೆ? L/D ರೇಷಿಯೋ ಮ್ಯಾಕ್ಸಿಮಮ್ 34 ಇರಬೇಕು. ಬಟ್ ನಾವು ಪ್ರೊವೈಡ್ ಮಾಡಿದ್ರೆ 28.6. ಸೊ ಇದೇನಾಗುತ್ತೆ? ಅಂಡರ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ. ಸೊ ರಿಫ್ಲೆಕ್ಷನ್ ಕಂಟ್ರೋಲ್ ಇಸ್ ಸ್ಯಾಟಿಸ್ಫೈಡ್. ಇಲ್ಲಿಗೆ ನಿಮಗೆ 2S ಲ್ಯಾಬ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇದಕ್ಕಿಂತ ಮುಂಚೆ 1S ಲ್ಯಾಬ್ನ ವೀಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕಂಪ್ಲೀಟಾಗಿ ನೋಡಿರಿ. ನಿಮಗೆ 2 ವೀಡಿಯೋ 2 ಕ್ಲಾಸಸ್ ಅರ್ಥ ಆಗ್ತವೆ. ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ಇಮಿಡಿಯೇಟಾಗಿ ನಾನು ನಿಮಗೆ ಸಾಲ್ವ್ ಮಾಡ್ತೀನಿ. ದೆನ್ ಫಸ್ಟ್ ಟೈಮ್ ಏನಾರ ನಮ್ಮ ಚಾನಲ್ಗೆ ಬಂದಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿರಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ನಾನು ಹೊಸ ವಿಡಿಯೋ ಏನಾದರೂ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಅವು ಈಸಿಯಾಗಿ ರೀಚ್ ಆಗ್ತವೆ.